ನಮಸ್ಕಾರ ಕನ್ನಡಿಗರೇ, ದಂತಕಥೆಗಳು ಚಾನೆಲ್ಗೆ ಸ್ವಾಗತ. ಸಾಮ್ರಾಟ್ ಅಶೋಕ ಮಹಾರಾಜ ಭಾರತೀಯ ಇತಿಹಾಸದ ಅತ್ಯಂತ ಮಹತ್ವದ, ಪ್ರಭಾವಶಾಲಿ ಹಾಗೂ ಆದರ್ಶ ರಾಜರಲ್ಲಿ ಒಬ್ಬನಾಗಿದ್ದಾನೆ. ಮೌರ್ಯ ಸಾಮ್ರಾಜ್ಯದ ಮೂರನೇ ಚಕ್ರವರ್ತಿಯಾಗಿದ್ದ ಅಶೋಕನು ಕ್ರಿಸ್ತಪೂರ್ವ 268ರಿಂದ ಕ್ರಿಸ್ತಪೂರ್ವ 232ರವರೆಗೆ ಸುಮಾರು 4 ದಶಕಗಳ ಕಾಲ ಭಾರತದ ವಿಶಾಲ ಭೂಭಾಗವನ್ನು ಆಳಿದನು. ಯುದ್ಧಪ್ರಿಯ ರಾಜನಿಂದ ಧರ್ಮಪ್ರಿಯ, ಮಾನವೀಯ ಮತ್ತು ಶಾಂತಿಪ್ರಿಯ ಚಕ್ರವರ್ತಿಯಾಗಿ ಪರಿವರ್ತನೆಯಾದ ಅವನ ಜೀವನ ಕಥೆ ಇಂದು ಸಹ ಜಗತ್ತಿಗೆ ಪ್ರೇರಣೆಯಾಗುತ್ತಿದೆ. ಈ ವಿಡಿಯೋದಲ್ಲಿ ಅಶೋಕನ ವಂಶಾವಳಿ, ಬಾಲ್ಯ, ರಾಜಕೀಯ ಜೀವನ, ಕಳಿಂಗ ಯುದ್ಧ, ಬೌದ್ಧ ಧರ್ಮ ಸ್ವೀಕಾರ, ಧರ್ಮನೀತಿ, ಆಡಳಿತ ವ್ಯವಸ್ಥೆ, ಶಾಸನಗಳು, ವಾಸ್ತುಶಿಲ್ಪ, ವಿದೇಶಾಂಗ ನೀತಿ, ಮರಣ ಮತ್ತು ಅವನ ಇತಿಹಾಸಾತ್ಮಕ ಮಹತ್ವವನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ. ಮೌರ್ಯ ವಂಶ ಮತ್ತು ಅಶೋಕನ ವಂಶಾವಳಿ. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಚಂದ್ರಗುಪ್ತ ಮೌರ್ಯ. ಗ್ರೀಕ್ ಇತಿಹಾಸಕಾರರ ಪ್ರಕಾರ ಅವನು ಅಲೆಕ್ಸಾಂಡರ್ ಮಹಾರಾಜನ ನಂತರ ಉತ್ತರ ಭಾರತದಲ್ಲಿ ಬಲಿಷ್ಠ ಸಾಮ್ರಾಜ್ಯ ನಿರ್ಮಿಸಿದನು. ಚಂದ್ರಗುಪ್ತನ ನಂತರ ಅವನ ಮಗ ಬಿಂದುಸಾರನು ಸಿಂಹಾಸನಾರೂಢನಾದನು. ಬಿಂದುಸಾರನು ದಕ್ಷಿಣ ಭಾರತದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಬಿಂದುಸಾರನ ಪುತ್ರನಾಗಿದ್ದ ಅಶೋಕನು ಹಲವು ಪತ್ನಿಯರಿಂದ ಹುಟ್ಟಿದ ಅನೇಕ ಸಹೋದರರಲ್ಲಿ ಒಬ್ಬನಾಗಿದ್ದನು. ಅವನ ತಾಯಿ ಧರ್ಮ ಅಥವಾ ಸುಭದ್ರಾಂಗಿ ಸಾಮಾನ್ಯ ವಂಶದ ಮಹಿಳೆಯಾಗಿದ್ದಳು ಎನ್ನಲಾಗುತ್ತದೆ. ಈ ಕಾರಣದಿಂದ ಅಶೋಕನು ಆರಂಭದಲ್ಲಿ ಅರಮನೆಯ ರಾಜಕೀಯದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಪಡೆಯಲಿಲ್ಲ. ಅಶೋಕನ ಬಾಲ್ಯ ಮತ್ತು ವ್ಯಕ್ತಿತ್ವ. ಅಶೋಕನ ಬಾಲ್ಯ ಕಠಿಣವಾಗಿತ್ತು ಎಂದು ಬೌದ್ಧ ಗ್ರಂಥಗಳು ಹೇಳುತ್ತವೆ. ಅವನು ಬಾಲ್ಯದಿಂದಲೇ ಧೈರ್ಯಶಾಲಿ, ಉಗ್ರ ಸ್ವಭಾವದವನು, ಯುದ್ಧ ಕೌಶಲ್ಯದಲ್ಲಿ ನಿಪುಣನಾಗಿದ್ದನು. ಅವನ ಶಾರೀರಿಕ ರೂಪದ ಬಗ್ಗೆ ಕೆಲವು ಕಥೆಗಳು ಅವನನ್ನು ಕಠಿಣ ಮುಖಭಾವ, ಬಲಿಷ್ಠ ದೇಹ ಹೊಂದಿದವನೆಂದು ವರ್ಣಿಸುತ್ತವೆ. ಅಶೋಕನು ತನ್ನ ಸಹೋದರರಿಗಿಂತ ಹೆಚ್ಚು ಶಿಸ್ತಿನವನು ಮತ್ತು ನಿರ್ಧಾರಶೀಲನಾಗಿದ್ದನು. ಬಿಂದುಸಾರನು ಅವನ ಸಾಮರ್ಥ್ಯವನ್ನು ಗಮನಿಸಿ ಅವನಿಗೆ ಉಜ್ಜಯಿನಿ ಮತ್ತು ತಕ್ಷಶಿಲೆಯಂತಹ ಪ್ರಮುಖ ಪ್ರಾಂತ್ಯಗಳ ಆಡಳಿತ ಜವಾಬ್ದಾರಿಯನ್ನು ನೀಡಿದನು. ಉಜ್ಜಯಿನಿ ಮತ್ತು ತಕ್ಷಶಿಲೆಯ ಆಡಳಿತ. ಉಜ್ಜಯಿನಿ ಮೌರ್ಯ ಸಾಮ್ರಾಜ್ಯದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಅಲ್ಲಿ ಉಪರಾಜನಾಗಿ ಕಾರ್ಯನಿರ್ವಹಿಸಿದ ಅಶೋಕನು ದಕ್ಷ ಆಡಳಿತಗಾರನಾಗಿ ಹೆಸರು ಪಡೆದನು. ತಕ್ಷಶಿಲೆಯಲ್ಲಿ ಉಂಟಾದ ಬಂಡಾಯವನ್ನು ಅಶೋಕನು ಕಠಿಣವಾಗಿ ದಮನಿಸಿದನು. ಈ ಅವಧಿಯಲ್ಲಿ ಅವನು ರಾಜಕೀಯ, ಯುದ್ಧತಂತ್ರ, ಆಡಳಿತ ಮತ್ತು ನ್ಯಾಯ ವ್ಯವಸ್ಥೆಯ ಬಗ್ಗೆ ಆಳವಾದ ಅನುಭವವನ್ನು ಗಳಿಸಿದನು. ಇದೇ ಅವನ ಮುಂದಿನ ಸಾಮ್ರಾಜ್ಯ ವಿಸ್ತರಣೆಗೆ ಬಲವಾದ ನೆಲೆಯಾಯಿತು. ಸಿಂಹಾಸನಾರೋಹಣ ಮತ್ತು ಅಧಿಕಾರಕ್ಕಾಗಿ ಹೋರಾಟ. ಬಿಂದುಸಾರನ ಮರಣದ ನಂತರ ಸಿಂಹಾಸನಕ್ಕಾಗಿ ಸಹೋದರರ ನಡುವೆ ತೀವ್ರ ಸಂಘರ್ಷ ಉಂಟಾಯಿತು. ಬೌದ್ಧ ಗ್ರಂಥಗಳ ಪ್ರಕಾರ ಅಶೋಕನು ತನ್ನ ಅನೇಕ ಸಹೋದರರನ್ನು ಕೊಂದು ಸಿಂಹಾಸನವನ್ನು ಪಡೆದುಕೊಂಡನು ಎಂದು ಹೇಳಲಾಗಿದೆ. ಇತಿಹಾಸಕಾರರ ಅಭಿಪ್ರಾಯದಲ್ಲಿ ಈ ವಿವರಣೆ ಅತಿಶಯೋಕ್ತಿ ಇರಬಹುದು, ಆದರೆ ಅಧಿಕಾರಕ್ಕಾಗಿ ರಕ್ತಪಾತ ನಡೆದಿರುವುದು ನಿಜ. ಕ್ರಿಸ್ತಪೂರ್ವ 268ರಲ್ಲಿ ಅಶೋಕನು ಅಧಿಕೃತವಾಗಿ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಘೋಷಿಸಲ್ಪಟ್ಟನು. ಆರಂಭಿಕ ಆಡಳಿತ ಮತ್ತು ಯುದ್ಧ ನೀತಿ. ಆರಂಭಿಕ ಅಶೋಕನು ಚಂಡಾಶೋಕ ಎಂದು ಕರೆಯಲ್ಪಟ್ಟನು. ಅವನು ಸಾಮ್ರಾಜ್ಯ ವಿಸ್ತರಣೆಗೆ ಯುದ್ಧವನ್ನು ಪ್ರಮುಖ ಸಾಧನವಾಗಿ ಬಳಸಿದನು. ಉತ್ತರ ಮತ್ತು ಮಧ್ಯ ಭಾರತದ ಬಹುತೇಕ ಪ್ರದೇಶಗಳು ಈಗಾಗಲೇ ಮೌರ್ಯರ ವಶದಲ್ಲಿದ್ದರೂ ಪೂರ್ವ ಕರಾವಳಿಯ ಕಲಿಂಗ ಮಾತ್ರ ಸ್ವತಂತ್ರವಾಗಿತ್ತು. ಕಲಿಂಗ ಯುದ್ಧ ತಿರುವು ಬಿಂದು. ಕ್ರಿಸ್ತಪೂರ್ವ 261ರಲ್ಲಿ ನಡೆದ ಕಲಿಂಗ ಯುದ್ಧ ಅಶೋಕನ ಜೀವನದ ಮಹತ್ವದ ತಿರುವಾಗಿತ್ತು. ಇಂದಿನ ಒಡಿಶಾ ಪ್ರದೇಶದಲ್ಲಿದ್ದ ಕಲಿಂಗ ರಾಜ್ಯದ ಮೇಲೆ ಅಶೋಕನು ಭಾರೀ ಸೇನೆ ಕಳಿಸಿದನು. ಅಶೋಕನ ಶಾಸನಗಳ ಪ್ರಕಾರ ಈ ಯುದ್ಧದಲ್ಲಿ ಸುಮಾರು 1,00,000 ಜನರು ಸಾವನ್ನಪ್ಪಿದರು. 1,00,000 ಜನರನ್ನು ಬಂಧಿಸಲಾಯಿತು ಮತ್ತು ಲಕ್ಷಾಂತರ ಜನರು ಮನೆಗಳಿಂದ ಸ್ಥಳಾಂತರಗೊಂಡರು. ಯುದ್ಧದ ನಂತರದ ರಕ್ತಪಾತ, ಮಹಿಳೆಯರ ಅಳಲು, ಅನಾಥ ಮಕ್ಕಳ ದುಃಖ ಇವುಗಳೆಲ್ಲ ಅಶೋಕನ ಮನಸ್ಸನ್ನು ಆಳವಾಗಿ ಕಲುಷಿತಗೊಳಿಸಿತು. ಇದೇ ಅವನ ಮನಸ್ಸಿನ ಪರಿವರ್ತನೆಗೆ ಕಾರಣವಾಯಿತು. ಬೌದ್ಧ ಧರ್ಮ ಸ್ವೀಕಾರ.
ಕಲಿಂಗ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮದತ್ತ ಆಕರ್ಷಿತನಾದನು. ಉಪಗುಪ್ತ ಅಥವಾ ಮೊಗ್ಗಲಿಪುತ್ತ ತಿಸ್ಸ ಎಂಬ ಬೌದ್ಧ ಭಿಕ್ಷುಗಳ ಪ್ರಭಾವದಿಂದ ಅವನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಅಶೋಕನು ಹಿಂಸೆಯನ್ನು ತ್ಯಜಿಸಿ ಅಹಿಂಸೆ, ಕರುಣೆ, ದಯೆ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನು ತನ್ನ ಜೀವನದ ಮಾರ್ಗದರ್ಶಕ ತತ್ವಗಳಾಗಿ ಅಳವಡಿಸಿಕೊಂಡನು. ಈ ಕಾರಣದಿಂದ ಅವನು ಧರ್ಮಾಶೋಕ ಎಂದು ಪ್ರಸಿದ್ಧನಾದನು. ಅಶೋಕನ ಧರ್ಮನೀತಿ ಧಮ್ಮ. ಅಶೋಕನ ಧರ್ಮವು ಕೇವಲ ಬೌದ್ಧ ಧರ್ಮವಲ್ಲ, ಅದು ಒಂದು ನೈತಿಕ ಸಂಹಿತೆಯಾಗಿತ್ತು. ಧರ್ಮದ ಪ್ರಮುಖ ಅಂಶಗಳು ಅಹಿಂಸೆ, ಪ್ರಾಣಿ ಹಿಂಸೆಯ ತ್ಯಾಗ, ಹಿರಿಯರಿಗೆ ಗೌರವ, ಪೋಷಕರಿಗೆ ಸೇವೆ, ಧಾರ್ಮಿಕ ಸಹಿಷ್ಣುತೆ, ಸತ್ಯ ಮತ್ತು ಶೀಲ. ಅಶೋಕನು ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ನೀಡಿದನು. ಬ್ರಾಹ್ಮಣ, ಜೈನ, ಆಜೀವಕ ಮತ್ತು ಬೌದ್ಧ ಸಂಪ್ರದಾಯಗಳನ್ನು ಅವನು ಸಮಾನವಾಗಿ ನೋಡಿದನು. ಸಾಮಾಜಿಕ ಕಲ್ಯಾಣ ಕಾರ್ಯಗಳು. ಅಶೋಕನು ಜನಕಲ್ಯಾಣವನ್ನು ರಾಜ್ಯದ ಕರ್ತವ್ಯವೆಂದು ಕಂಡನು. ಆಸ್ಪತ್ರೆಗಳ ನಿರ್ಮಾಣ, ಔಷಧೀಯ ಸಸ್ಯಗಳ ಬೆಳವಣಿಗೆ, ರಸ್ತೆಗಳ ನಿರ್ಮಾಣ, ಬಾವಿ ಮತ್ತು ವಿಶ್ರಾಂತಿ ಗೃಹಗಳು, ಮರಗಳ ನೆಡುವಿಕೆ. ಶಾಸನಗಳು ಇತಿಹಾಸದ ಕಿಟಕಿ. ಅಶೋಕನ ಶಾಸನಗಳು ಭಾರತದ ಪ್ರಾಚೀನ ಇತಿಹಾಸದ ಪ್ರಮುಖ ಮೂಲಗಳಾಗಿವೆ. ಇವು ಶಿಲಾಶಾಸನಗಳು ಮತ್ತು ಸ್ತಂಭ ಶಾಸನಗಳ ರೂಪದಲ್ಲಿವೆ. ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಬರೆಯಲ್ಪಟ್ಟಿವೆ. ಕೆಲವು ಶಾಸನಗಳು ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲಿಯೂ ದೊರಕುತ್ತವೆ. ಅಶೋಕನ ಸ್ತಂಭಗಳು ಮತ್ತು ವಾಸ್ತುಶಿಲ್ಪ. ಅಶೋಕನ ಸ್ತಂಭಗಳು ಮೌರ್ಯ ಶಿಲ್ಪಕಲೆಯ ಅದ್ಭುತ ಉದಾಹರಣೆಗಳು. ಸಾರನಾಥದ ಸಿಂಹಸ್ತಂಭ ಭಾರತದ ರಾಷ್ಟ್ರಚಿಹ್ನೆಯಾಗಿದೆ. ಬೌದ್ಧ ಧರ್ಮದ ವಿಸ್ತರಣೆ. ಅಶೋಕನು ಬೌದ್ಧ ಧರ್ಮವನ್ನು ಏಷ್ಯಾದಾದ್ಯಂತ ಹರಡಿದನು. ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರರನ್ನು ಶ್ರೀಲಂಕೆಗೆ ಕಳುಹಿಸಿದನು. ಚೀನಾ, ಮಧ್ಯ ಏಷ್ಯಾ, ದಕ್ಷಿಣ ಪೂರ್ವ ಏಷ್ಯಾದಲ್ಲಿಯೂ ಬೌದ್ಧ ಧರ್ಮ ಹರಡಿತು. ಅಂತಿಮ ದಿನಗಳು ಮತ್ತು ಮರಣ. ಅಶೋಕನು ಕ್ರಿಸ್ತಪೂರ್ವ 232ರ ಸುಮಾರಿಗೆ ನಿಧನನಾದನು. ಅವನ ನಂತರ ಮೌರ್ಯ ಸಾಮ್ರಾಜ್ಯ ನಿಧಾನವಾಗಿ ಕುಸಿಯತೊಡಗಿತು. ಇತಿಹಾಸಾತ್ಮಕ ಮಹತ್ವ ಮತ್ತು ಪರಂಪರೆ. ಅಶೋಕನು ಕೇವಲ ಒಬ್ಬ ರಾಜನಲ್ಲ, ಮಾನವೀಯ ಮೌಲ್ಯಗಳ ಪ್ರತೀಕ. ಅವನ ಧರ್ಮನೀತಿ ಇಂದಿಗೂ ಪ್ರಸ್ತುತವಾಗಿದೆ. ಭಾರತದ ರಾಷ್ಟ್ರಚಿಹ್ನೆ ಧರ್ಮಚಕ್ರ ಅಶೋಕನ ಪರಂಪರೆಯ ಜೀವಂತ ಸಂಕೇತಗಳು. ಸಮಾಪ್ತಿ. ಸಮ್ರಾಟ್ ಅಶೋಕನ ಜೀವನವು ಶಕ್ತಿಯಿಂದ ಶಾಂತಿಯತ್ತ ನಡೆದ ಮಹಾಯಾತ್ರೆಯಾಗಿದೆ. ಅವನ ಕಥೆ ಯುದ್ಧದಿಂದ ಶಾಂತಿಯತ್ತ, ಹಿಂಸೆಯಿಂದ ಮಾನವೀಯತೆಯತ್ತ ಮಾನವನ ಪರಿವರ್ತನೆಯ ಅತ್ಯುತ್ತಮ ಉದಾಹರಣೆ. ಇತಿಹಾಸದಲ್ಲಿ ಅಶೋಕನ ಸ್ಥಾನ ಶಾಶ್ವತವಾಗಿದೆ.